ತಾಲೂಕಿನ ಮಾನ್ವಿಯಿಂದ ಕರಡಿಗುಡ್ಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಶಾಸಕ ಹಂಪಯ್ಯ ನಾಯಕ್ ಚಾಲನೆ ನೀಡಿ ಮಾತನಾಡಿ, ಕರಡಿಗುಡ್ಡ ಗ್ರಾಮಸ್ಥರ ಬಹುದಿನದ ಬೇಡಿಕೆಯಂತೆ 2024-25ನೇ ಕೆಕೆಆರ್ಡಿಬಿ ಯೋಜನೆ ಅಡಿಯಲ್ಲಿ ಅಂದಾಜು 50 ಲಕ್ಷ ವೆಚ್ಚದಲ್ಲಿ 100 ಮೀಟರ್ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಕೈಗೊಳ್ಳಲಾಗಿದ್ದು, ಗುತ್ತಿಗೆದಾರರು ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಉತ್ತಮ ಗುಣಮಟ್ಟದಲ್ಲಿ ಶೀಘ್ರವೇ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಸೂಚಿಸಿದರು. ತೊಟ್ಲಕಾಯಿ ಹೊಡೆದ ನೋಡ್ರಿ ಸರ್. ಆ ಒಂದು ಇದರಲ್ಲಿ ಇವತ್ತು ಅನುದಾನ ಈ ಕರಡಿಗುಡ್ಡ ಮಾನ್ಯ ರೋಡಿಗೆ ಮಧ್ಯದಲ್ಲಿ ನಿಂತಹ ಕಾಮಗಾರಿ ಸಿ ರೋಡಿಗೆ ನಾವು ಪ್ರಪಂಚಪಟ್ಟ ಅದೇ ರೀತಿ ಸಿ ರೋಡಿಗೆ ಎಂಟ್ರಿ ಆಗಲ್ಲ 20 ಫೀಟ್ ಆಗಲ್ಲ. ಇದೇನಪ್ಪ ಅಂತಂದರೆ ನೀರು ಇದು ಕರಡಿಗುಡ್ಡ ಮಾನ್ಯ ಅಂತರದಲ್ಲಿ ನೀರು ಇರ್ತಕ್ಕಂಥ ಈ ಜಾಗ ಪ್ರತಿ ವರ್ಷವೂ ಇಲ್ಲಿ ನೀರುಗಳಲ್ಲಿ ಆಗ್ತಕ್ಕಂಥದ್ದು ಭಾಳ ದಿವಸ 7-8 ವರ್ಷದಿಂದ ಈ ರೋಡ್ ಇದೇ ರೀತಿ ಇತ್ತು. ಜನರಿಗೆ ಹೋಗೋ ಬರೋ ಜನರಿಗೆ ಭಾಳ ತೊಂದರೆ ಆಗ್ತಿತ್ತು ತಾಲೂಕು. ಹಾಗಾಗಿ ಇವತ್ತು ನಾನು ಈ ಒಂದು ಅನುದಾನ ನಾವು ಕೆಕೆಆರ್ಡಿಬಿಯಿಂದ ತಗೊಂಡು ಈ ಒಂದು ಕಾಮಗಾರಿಯನ್ನು ಇವತ್ತಿನ ದಿವಸ ಚಾಲನೆ ನಾವು ಕೊಟ್ಟಿದ್ದೀವಿ. ಆದಷ್ಟು ಬೇಗನೆ ನಾಳೆಯಿಂದಲೇ ಈ ಕೆಲಸವನ್ನು ಪ್ರಾರಂಭ ಮಾಡಿ ಜನರಿಗೆ ಸುರಕ್ಷಿತವಾದಂಥ ಒಂದು ಮಾರ್ಗದರ್ಶನ ಮಾಡಿಕೊಡುವಂತ ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಇಲಾಖೆಯ ಎಇಇ ಶ್ಯಾಮಲಪ್ಪ, ಮಕ್ಸೂದ್ ಅಲಿ, ವೀರಭದ್ರ ಗೌಡ ಜೆಇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ವೀರೇಶ್, ರಾಮಕೃಷ್ಣ, ರಾಜಶೇಖರ್, ಜಿ ನಾಗರಾಜ್, ಸಲೀಂ ಪಾಷಾ, ಪುರಸಭೆ ಸದಸ್ಯರಾದ ಹುಸೇನ್ ಬಾಷಾ, ರೇವಣ ಸಿದ್ದಯ್ಯ ಸ್ವಾಮಿ, ಮುಖಂಡರಾದ ಜಯಪ್ರಕಾಶ್, ಸುಭಾಷ್ ನಾಯಕ್ ಸೇರಿದಂತೆ ಇನ್ನಿತರರು ಇದ್ದರು.